ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾನು ಅಕ್ಕಿ ಉಸ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಯಾಕಂದರೆ ಅದಕ್ಕೆ ಅಕ್ಕಿ ಉಸ್ಲಿಗೆ ತುಪ್ಪ ಇದ್ದರೆ ಚೆನ್ನಾಗಿರುತ್ತೆ. ಹಾಗಾಗಿ ತುಪ್ಪ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಮೆಣಸಿನ್ಕಾಯಿ ಒಗ್ಗರಣೆಗೆ ಹಾಕ್ತೀನಿ. ಈಗ ನಾನು ಸಾಸಿವೆ ಜೀರಿಗೆ ಹಾಕೋತಾ ಇದ್ದೀನಿ. ಹಸಿಮೆಣಸಿನ್ಕಾಯಿ, ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ನಾನು ಇದು KFC ಕುಕ್ಕರಲ್ಲಿ ಮಾಡ್ತಾ ಇರೋದು. ಇದಕ್ಕೆ ನಾನು ಮಸಾಲೆ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಮಸಾಲೆ ಮೀನ್ಸ್ ಜೀರಿಗೆ, ಚೂರು ಚಕ್ಕೆ, ಲವಂಗ, ಮೆಣಸು ಮತ್ತು ಶುಂಠಿ ಬೆಳ್ಳುಳ್ಳಿ ಫುಲ್ಲು ನಾನು ಕಲ್ಲಲ್ಲಿ ಜಜ್ಕೋತೀನಿ. ನಾನು ಇದು ಮಿಕ್ಸರ್ ಮಾಡ್ಕೊಳ್ಳಲ್ಲ, ಅದನ್ನು ಕಲ್ಲಲ್ಲಿ ಜಜ್ಕೊಂಡಿರೋದು ಇದಕ್ಕೆ ಹಾಕ್ತೀನಿ. ಈಗ ಈ ಥರ ಮಾಡ್ಕೊಂಡಿದ್ದೀನಿ. ಇದು ಜಜ್ಕೊಂಡಿರೋದು ಕಲ್ಲಲ್ಲಿ. ಅದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದು ಸ್ವಲ್ಪ ನುಣ್ಣಗಾದ್ಮೇಲೆ ಕೊತ್ತಂಬರಿ ಸೊಪ್ಪು ಹಾಕಿ ಒಂದು ಸತಿ ಹಿಂಗೆ ಜಜ್ಬೇಕು. ಆವಾಗ ನಮಗೆ ಅದರದ್ದು ಟೇಸ್ಟ್ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹಾಕಬೇಕದು. ಇದಕ್ಕೆ ಬಂದಾಗೆ ಆವಾಗ ಅದಕ್ಕೆ ಆ್ಯಡ್ ಮಾಡ್ತೀನಿ. ನಾನು ಈರುಳ್ಳಿ ಮೆಣಸಿನ್ಕಾಯಿ ಹಾಕ್ತಿದ್ದೀನಲ್ಲ, ಅದಕ್ಕೆ ಹಾಕ್ತೀನಿ. ಇದಕ್ಕೆ ಸೇಮ್ ಉಪ್ಪಿಟ್ಟು ಥರನೇ ಇದಕ್ಕೆ ಟೊಮೊಟೊ ಆ್ಯಡ್ ಮಾಡ್ಕೊತೀನಿ ನಾನು. ಟೊಮೊಟೊ ಅಂದರೆ ತುಂಬ ಹಣ್ಣಾಗಿರೋ ಟೊಮೆಟೊ ಅಲ್ಲ, ಸ್ವಲ್ಪ ಡೋಬೇಕು, ಈ ಥರ ಇರಬೇಕು. ಮತ್ತು ಅಕ್ಕಿ ಮುಂಚೆನೇ ತೊಳೆದು ಬಸಾಕೊಂಡಿರಬೇಕು. ಅದನ್ನು ಇದರಲ್ಲೇ ಹಾಕಿ ಹುರಿಬೇಕು. ಅದು ತೋರಿಸ್ತೀನಿ. ಈಗ ಟೊಮ್ಯಾಟೊ ಹಾಕಿದ್ದೀನಿ. ನಾನು ಬೀಜ ಎಲ್ಲ ತೆಗೆದಿದ್ದೀನಿ ಟೊಮ್ಯಾಟೊದ್ದು. ನಾನು ಬೀಜ ಹಾಕಲ್ಲ. ನೋಡಿ, ಬೀಜ ತೆಗೆದ್ಬಿಟ್ಟಿದ್ದೀನಿ. ನಾನು ತೊಳೆದು ಬಸ್ತಿಟ್ಕೊಂಡಿದ್ದೆ ಅಕ್ಕಿನ. ಅದನ್ನ ಹಾಕ್ಕೊಂಡು ಈಗ ಅದನ್ನು ಒಂದು 2 ಮಿನಿಟ್ಸ್ ಹುರ್ಕೋಬೇಕು. 2 ಮಿನಿಟ್ಸ್ ಸಾಕು. ಇದಕ್ಕೆ ನಾನು ಹಸಿ ಕೊಬ್ಬರಿ, ನಿಂಬೆ ಹುಳಿ ಹಾಕಿ ಲಿಡ್ ಕ್ಲೋಸ್ ಮಾಡ್ತೀನಿ. ಇದೊಂದು 2 ಮಿನಿಟ್ಸ್ ಹುರ್ಕೊಂಡ್ಬಿಟ್ಟಾದಮೇಲೆ ನಾನು ಈ ಕಪ್ಪಲ್ಲಿ 2 ಕಪ್ಸ್ ಮಾಡಿದ್ದೀನಿ. ಈಗ ನಾನು ಇಷ್ಟು ಕೊಬ್ಬರಿ ಹಾಕ್ಕೋತಾ ಇದ್ದೀನಿ. ಇದಾಗಿದೆ ಆಗಲೇ ಹುರ್ಕೊಂಡಿರೋದು. ಕೊಬ್ಬರಿ ಹಾಕಿ ಮಾಡಿ ಈಗ ನೀರು ಹಾಕಿ ಉಪ್ಪು ಹಾಕ್ತೀನಿ. 1:3 ಹಾಕಬೇಕು ಇದಕ್ಕೆ. ಯಾಕಂದರೆ ಅಕ್ಕಿ ಫ್ರೈ ಮಾಡಿರ್ತೀವಲ್ಲ, ತುಂಬ ಉದುರಾಗ್ಬಿಡುತ್ತೆ. ಯಾವ ಗ್ಲಾಸಲ್ಲಿ ಅಕ್ಕಿ ತೊಗೊಂಡಿರ್ತೀರೋ ಅದೇ ಗ್ಲಾಸಲ್ಲಿ 1 ಗ್ಲಾಸಿಗೆ 1 ಗ್ಲಾಸ್ ಅಕ್ಕಿಗೆ 3 ಗ್ಲಾಸಸ್ ನೀರು ಹಾಕಬೇಕು. ಕೊತ್ತಂಬರಿ ಸೊಪ್ಪು, ಉಪ್ಪು ಹಾಕಿ ನಾನು ಇದನ್ನೆಲ್ಲ ಕೈಯಾಡಿ ಈಗ ಲಿಡ್ ಕ್ಲೋಸ್ ಮಾಡ್ತೀನಿ. ಇದು ಯೆಲ್ಲೋ ಕಲರ್ ಇದೆ ಅಂತ ನೀವು ಅಂದ್ಕೋತಾ ಇದ್ದೀರಾ. ನಾನು ಚಿಟಿಕೆ ಅರಿಶಿನ ಹಾಕ್ತೀನಿ. ಬಟ್ ಅರಿಶಿನ ಏನೋ ಹಾಕಿದ್ರೆ ನಡೆಯುತ್ತೆ. ಅಕ್ಕಿ ಉಸ್ಲಿಗೇನು ಹಾಕಲ್ಲ, ಬಟ್ ನಾನು ಹಾಕ್ತೀನಿ. ನಂಗೆ ಸ್ವಲ್ಪ ಕಲರ್ ಇಷ್ಟ. ಚಿಟಿಕೆ ಅರಿಶಿನ ಹಾಕಿದ್ದೀನಿ ನಾನು. ಹಾಕಿ ಮಾಡ್ಕೋಬೋದು. ಸೇಮ್ ಉಪ್ಪಿಟ್ಟು ಥರ. ಇದಕ್ಕೆ ಲೆಮನ್ ಹಾಕ್ಕೊಂಡ್ರೆ ಸಾಕಿಲ್ಲ. ಸೇಮ್ ಉಪ್ಪಿಟ್ಟು ಹೆಂಗೆ ಮಾಡ್ತೀವೋ ಹಂಗೇನೆ. ಬಟ್ ಏನು ಅಕ್ಕಿ ಇದರೊಳಗೆ ಹಾಕಿ ಫ್ರೈ ಮಾಡಬೇಕು ಅಷ್ಟೇ. ಡಿಫ್ರೆನ್ಸ್ ಏನಿಲ್ಲ. ನಾನು 1/2 ಲೆಮನ್ ತೊಗೊಂಡಿದ್ದೀನಿ ಅಷ್ಟೇ. ಯಾಕಂದರೆ ಇನ್ನೂ ಒಂದು ಪೂರ ಎಂಟ್ಕೋಬೋದು. ಅದು ಅವ್ರವ್ರು ಹುಳಿ ಎಷ್ಟು ತಿಂತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅದು ನಾನು ತುಂಬ ಹುಳಿ ತಿನ್ನಲ್ಲ, ಹಾಗಾಗಿ ನಾನು ಇಷ್ಟ ಆಗ್ತೀನಿ. ಈಗ ನಾನು ಸೆಕ್ಯೂರ್ ಲಿಡ್ಡನ್ನ ಫಿಕ್ಸ್ ಮಾಡ್ತಾಯಿದ್ದೀನಿ. ಇದು ಮೋಸ್ಟ್ ಇಂಪಾರ್ಟೆಂಟ್. ಇದಕ್ಕೆ ಕ್ಲೋಸ್ ಮಾಡಿದೆ. ಇದೀಗ ಸಾಫ್ಟಿಗೆ ಬರೋವರೆಗೂ ಇಡ್ತೀನಿ ನಾನು. ಈ ಲೈನಿಗೆ ಬರಬೇಕದು, ಅಲ್ಲಿವರೆಗೂ ಇಡ್ತೀನಿ ಅಷ್ಟೇ. ಕರೆಕ್ಟು 5 ಮಿನಿಟ್ಸ್ ಆಗಿದೆ ಇದು ಮಾಡಲಿಕ್ಕೆ. ಇದು 4 ಮಿನಿಟ್ಸ್ ಸಾಕು. ನೋಡಿ, ಆ ಲೈನ್ ಇಲ್ಲಿಗೆ ಬಂದಿದೆ, ರೆಡ್ ಲೈನು. ನಾನೀಗ ಆಫ್ ಮಾಡ್ಕೋತಾ ಇದ್ದೀನಿ. ನಂಗೆ ತುಂಬ ಸಾಫ್ಟ್ ಬೇಡ. ಅದು ಇಷ್ಟ ಆಗಿದ್ರೆ ಕರೆಕ್ಟಾಗಿ ಆಗಿರುತ್ತೆ. ಯಾಕಂದರೆ ಸ್ವಲ್ಪ ಉದುರು ಇರಬೇಕು ನನಗೆ. ಹಾಗಾಗಿ ಅಷ್ಟಕ್ಕೆ ನಾನು ಮಾಡಿದ್ದೀನಿ. ಈಗ
ನೋಡಿ ಇದು ಆಗಿದೆ ಆಗಲೇ ಅಕ್ಕಿ ಉಸ್ಲಿ ಕರೆಕ್ಟು 11 ಮಿನಿಟ್ಸಲ್ಲಿ ಆಗೋಗಿದೆ. ಈಗ ಇದನ್ನು ಲೇಟ್ ಓಪನ್ ಮಾಡ್ತೀನಿ. ನೋಡಿ ಚೆನ್ನಾಗಾಗಿದೆ. ಒಂಚೂರು ತಳ ಹತ್ಕೊಂಡಿಲ್ಲ, ತುಂಬ ಚೆನ್ನಾಗಿದೆ. ರೆಡಿ ಟು ಸರ್ವ್.